ನೀರು ಕೊಡಕ್ಕೆ ಸ್ವಲ್ಪ ನದಿ ಆಯ್ತು ಮೊನ್ನೆ ಅದು ಲೆಕ್ಕದ ಬುಕ್ ಅರ್ಧ ಆಯ್ತು ನೋಡಲಿ ನಿಮ್ಗೆ ಕೇಳ ಅದು ಬುಕ್ಕ ತಮ್ಮ ಲೆಕ್ಕದ ಆಯ್ತು ಬಿಸ್ಲಿಗ ಮುಂಪಾತಪ್ಪ ಹೊಟ್ಟೆ ಹೌದಾ ಇದು ಇದು ಯಾವುದಿಲ್ಲ ಇದು 300 ರೂಪಾಯಿ ಮೊನ್ನೆ ಅದನ್ನೇ ಲಾರಿ ಲೋಡ್ ಮಾಡಿ ಕಳಿಸಿದ್ದಾನೆ ಪಟ್ಟಿ ಬಂತ ಲೋಡ್ ಮಾಡಿದ್ದ ಬಂದಿದ್ದಾನೆ ಇನ್ನು 2 ದಿನ ಬಿಟ್ಟು ಬರ್ತೀನಿ ಇನ್ನು ಯಾವಾಗ ಬರ್ತಂತ ಇನ್ನು 2 ದಿನ ಬಿಡ್ತಾನೆ ನಿಮ್ಗೆ ಫೋನ್ ಮಾಡ್ತೀನಿ ಹೇಳಿದ ಹೌದಾ ಇದೇನ್ಲೇ ಮಂಜು ಕೊಟ್ಟದ್ದು ಹೇಳಿ ಮೊನ್ನೆ ಇಂಗ್ಲೀಷ್ ಅಂದ್ರೆ ಮಾಡ್ತೀನಿ ಇದಕ್ಕೆ ರೊಕ್ಕ ಮೊನ್ನೆ ಒಂದು 5,000 ಸೇರಿ ಮತ್ತೆ ಇಲ್ಲೊಂದು 3,000 ಏನು ರೊಕ್ಕ ಯಾವ ಊರಿಗೆ ಹೋಯ್ತು ಏನಂದ್ರು ಅವರು ಫಿಕ್ಸ್ ಮಾಡಿದ್ರನ ನಿಮ್ಮ ಅಪ್ಪನ ಬಂದ ಆಮೇಲೆ ಕಾಣಕ್ಕೆ ಏನಿದು 19 ಸೂರ್ಯಪಂಚಮಿ ದಿನ ಹೆಂಗೈತಿಲ್ಲ ಅದು ಆಗೈತಿ ಅದು ಕಳಿಸಿದ್ದಾನೆ ಅದೇನೋ 25,000 ರೂಪಾಯಿ ಬರ್ತಂತ ಹೇಳ್ತಾನೆ ಅವರು ಹೌದಾ ನಿಮ್ಗೆ ಫೋನ್ ಹಾಕ್ತೀನಿ ಅಂತ ಹೇಳಿದಾರೆ ಹೌದಾ ಅದೇ ಮೊನ್ನೆ ಹೇಳಿದ್ನಲ್ಲ ನಿಮ್ಗೆ ಇದನ್ನ ಅನ್ಲೋಡ್ ಮಾಡಿಸ್ರಿ ಕಳಿಸ್ರಿ ಆಯ್ತಾನೆ ಹೇಳಿ ಫೋನ್ ಮಾಡಿ ಇನ್ನು 2 ದಿನದ ಟೈಮ್ ಹಂಗ ಮನೆಗೆ ಬಂದ್ಬಿಡ್ತಿರಲ್ಲ ತಿಮ್ಮಕ್ ಅದು ಬೇಕಂತ ಮಾಡಕ್ ಬರಕಲ್ಲ ಸುತ್ತ ಹೇಳಿದ್ದ ಆಯ್ತು ಅವನು ಇವನ್ಗೆ ಬಾಕಿ ಕೊಟ್ರೆ ಕಿರಣ್ ಅಂಗಡಿಗೆ ಕೊಟ್ಟಿದ್ದಾನೆ ನೀನ್ ಕೇಳಿದ ಮತ್ತೆ ನೀನ್ ಮಧ್ಯಾಹ್ನ ಕೇಳಿದ್ನಲ್ಲ ಅವನು ನೀನು ರಾತ್ರಿ ಕೊಡ್ತಾನೆ ರಾತ್ರಿ ಕೊಟ್ರೆ ಇದು ಅದ್ರದ ಒಂದು ಲೋಡ್ ಭತ್ತ ಕಳಿಸಿದ್ದಾನೆ ಅದ್ರದ್ದಾನೆ ಅದು ಇದು ನಿಂಗೆ ಅದು ನಮ್ಮ ದೇವನಾರ ಮನೆಗೆ ಹಸಿರು ದೇವನಾರಲ್ಲ ಅವ್ರ ಮನೆಗೆ ಒಂದು 5 ಚೀಲ ನೆಲ್ ಕಳ್ಸು 1 ಚೀಲ ಇದು ಕಳಿಸಿಬಿಡು ಗೋಧಿ ಕಳ್ಸು ಒಂದು ಗೋಡನಾಗ ಜ್ವರ ಅವ್ನು ಕಳ್ಸು ಹಂಗೆ ಒಂದು ತೆಂಗಿನಕಾಯಿ ಹಾಕೋ ಅವ್ರ ಮನೆಗೆ ಆತ ಇದೆ ಅದ್ರ ಕಡೆ ಅದೆಲ್ಲ ಅದು ಮೊನ್ನೆ 30 ರೊಕ್ಕ ಕೊಡೋದು ಏನು ಮಾಡಿದ್ರಿ ಇಲ್ಲಿ 2 ಸಲ ಪಡ್ಲ ರೆಡಿಸಪ್ಪ ರೆಡಿ ಮಾಡಕೈತೆ ಇನ್ನೊಂದ್ಸಲ ಪಲ್ಲ ಹೊಡೆದ ಕಚ್ಚೆ ಬಿಡುವಲ್ಲ ಅದು ನೀರೈತೆ ಅಂಕರ ಇದಾಗುತ್ತದ ಅದನ್ನ ಊರಾಗಿಲ್ಲ ಅಂದ್ರೆ ಏನ್ ಗಬ್ಬೆಬ್ಸಿ ಬಿಡ್ತೀರಿ ಸ್ವಲ್ಪ ಮಾಡಕ್ಕಾಗಲ್ಲ ತಗಲ್ಲ ಇಲ್ಲ ಮಾಡಿದ್ದಿಲ್ಲ ಬರೀ ಇದನ್ನೇ ಹೇಳ್ತಿರಲ್ಲ ಅವ್ರ ಕೇಳ್ರಿ ಬರೇ ಗೊತ್ತಾಗಲ್ಲ ಬರಲ್ಲ ಬಂದಲ್ಲೇ ಮಂತ್ಯಾಕ ಕೊಟ್ಟ ಖುಷಿ ಬರ್ತಾವ ರೊಕ್ಕ ಏ ಚೆನ್ನ ದಬಸ್ ಹೋಗಪ್ಪ ಅವಂತ ಏನ್ ಮಾಡ್ತಿರಲ್ಲ ಮಾಡಕ್ ಬರಕಲ್ಲ ಹೋಗು ಚೆನ್ನ ಹೋಗು ಬಸವನ್ ಬಸವನ್ ನಾಳೆ ಇದು ಗೊಬ್ಬರ ಕೆಂಬರ್ಬೇಕು ಗಂಗಾವತಿ ಹಾಕೋದು ಹೋಗಿ ಬರ್ತೀನಿ ಅಲ್ಲಿ ಚಂದ ಬಸ್ ಹೇಳಿನಿ ಅವನಾಗಿ ಕಳಿಸ್ತಾನ ಈಗ ನಾಷ್ಟ ಮಾಡಿದ್ರನಾ ಸರಿ ಕುಂತ ಬಸ್ ನೋಡ್ಲಕ್ಕ ನಾಷ್ಟ ಮಾಡ್ಕೊಂಬರಿ ಮಾಡ್ಕೊಂಬರಿ ಇದಕ್ಕೂ ರೋದಕ್ಕೊಂಬ್ರ ಒಳಗಡೆ ಏನ್ಲಿ ಅಪ್ಪ ಇವತ್ತು ಗೌಡ್ರು ಒಂದು ರಾಂಗ್ ಆಗ್ಬಿಟ್ರಪ್ಪ ಮನುಷ್ಯರ ನೀನ್ ಯಾಕೆ ಲೆಕ್ಕ ತಪ್ಪು ಹೇಳ್ತಲ್ಲ ಲೇಪ್ಪ ನೀನ್ ಲೆಕ್ಕ ನಾ ಕರೆಕ್ಟ್ ನೀ ಕರೆಕ್ಟ್ ಲೆಕ್ಕ ಅಪ್ಪ ಇವತ್ತು ನಮಗೆ ಬರ್ತತ್ಲೇಪ್ಪ ನಮ್ಮನ್ನ ಬೈದ್ ಬಿಡ್ತದೆ ಗೌಡ್ರ ಗೌಡ್ರ ಹಂಗಾಗ್ಯಾರ ಏನ್ ಮಾಡಕ್ ಗೌಡ್ರ ಹಂಗಾಗ್ಬಿಟ್ರ ಸೀದಾ ಹೋಗಿ ನಾಷ್ಟ ಮಾಡ್ಕೊಂಬಂತಾರ ನಾಷ್ಟ ಮಾಡ್ಕೊಂಡ್ ನಾನು ಬಸ್ಸನ್ನ ಅವತ್ತು ಹೇಳ್ಕೊಂಬರ್ತೀನಿ ಅವ್ನ ರಕ್ಕಸ ನಾನು ಅವನ ಹೇಳ್ಕೊಂಬರ್ತೀನಿ ನಾನು ಅಲ್ಲಿ ಹಚ್ಚಕ್ ಗಾಡಿ ಬಿಟ್ಟು ಬರ ಶಶಿಗೆ ಹೋಗ್ಬ ದಬ್ಬದ ಬಸಣ್ಣ ಹೋಗ್ಬ ಬರ್ಮ ಏನಪ್ಪ ಹೆಣ್ಣು ಆರಾಮದಿಯಾ ರೊಕ್ಕ ಕೊಡಪ್ಪ ಮಿಷಿನಪ್ಪ ನೀನು ಗಣ್ಯರಿಗೆ ಕೊಟ್ಟಿಲ್ಲ ಅಲ್ಲಿ ಏನು ಮಾಡಿಯಪ್ಪ ಮಿಷಿನವ್ರು ಹೊಡ್ಕೊಂತಾರೆ ಭಾಳ ಸಾತ ಅವ್ರಿಗೆ ಲೆಕ್ಕ ಮಾಡಿ ಜನ ಪೇಟ್ ಆಗೈತೆ ಅಲ್ಲಿ 6,000 ಚಿಲ್ಲರೆ ಐತೆ ಮತ್ತೆ 6,000 ಚಿಲ್ಲರೆ ಐತೆ ಸರಿ ತಾಪ ಕೊಡ್ತಾಗ ಅದು ನೀನೊಂದು ಗಣ್ಯರ ತಕ್ಕ ಹೋಗಿ ಸ್ವಲ್ಪ ಇಸ್ಕೊಂಬರ್ತೀನಿ ರೊಕ್ಕ ಬಂದಿಂದ ಕೊಡ್ತೀನಿ ಇವಾಗ ಯಾಕಪ್ಪ ಸಾಲ ಅಲ್ಲಿ ತಾಯಿಗೆ ಆರಾಮಿಲ್ಲ ಅದಕ್ಕೆ ಬೇಕಾಗಿತ್ತು ಸಾಲ ಏನ ನೋಡಿ ಬರೀ ಸುಳ್ಳು ಯಾವ್ದು ಖರೆ ಯಾವ್ದು ಬರೀ ನೀನು ಇದ ಮಾತಾಡ್ತೀನಿ ಬಂದಾಗ ಒಂದ್ಸಲ ಇದ ಮಾತು ನೀನು ಎಲ್ಲೋ ಯಪ್ಪ ದಣ್ಯರ ತಕ್ಕ 60,000 ಆಗೈತೆ ನನ್ನ ಸಾಲ ನೀನೊಂದು 50,000 ಕೇಳ್ಬೇಕು ಅಲ್ಲಿ ಹೋಗಿ ಏನು ನೋಡು ಪಾಪ ಅಣ್ಣಂದು ಸಾಲ ಅಂತ ತೀರ್ಸ್ ಬೇಗ ಪಾಪ ಅವ್ರದ್ದು ತಿಪ್ಪಳ ಐತಿ ಕೊಡ್ಬೇಕು ಆತಗ ಕೊಡ್ಬೇಕು ಭಾಳ ಕೊಡ್ಬೇಕು ನೀನು ನಂದಂತೂ ಕೊಡ್ಲಿಲ್ಲ ಅದು ಹಂಗ ಮುಚ್ಚೋತದ ಕೊಡ್ಬೇಕು ನಿಂದು ಒಂದಿಗೆ ಸೇರಿಸಿ ಕೊಡ್ತೀನಿ 2 ಸಾಲ ಆಯ್ತಾಯ್ತು ಬಾರಿ ಕೊಡ್ತಿ ತಗರಿ ಗೌಡ್ರೆ ಏನಪ್ಪ ಬರ್ಮಣ್ಣ ಈ ಕಡೆ ಬಂದ್ಬಿಟ್ಟೆ ಸ್ವಲ್ಪ ಕೆಲಸ ಇತ್ತಪ್ಪ ಗೌಡ್ರ ತಕ್ಕ ಅದಕ್ಕೆ ಬಂದೀನಿ ಬರ್ತಾರ ಬಾ ಏನೋ ಜಳಕಕ್ಕೆ ಹೋದ್ನಂತಂದ್ರೆ ಒಂದು 10 ನಿಮಿಷ ಕುಂದ್ರು ನನ್ನ ಕರಿನ ಒಳಗೆ ಕೊಡೆ ಸರಿ ಲೇ ಮಂಜಾ ಲೇ ಗೌಡ್ರು ಬರಾಕ್ ಕುಂತಾರ ಎದ್ದಾಳಲೇ ಎದ್ದಾಳಲೇ ಅಪ್ಪ ನಮಸ್ಕಾರ ರೀ ಗೌಡ್ರ ನಮಸ್ಕಾರ ಪಾಪ ನಮಸ್ಕಾರ
ಏನ್ ಬರೋಣ ಬಂದ್ಬಿಟ್ಟೆ ಇಲ್ಲಿ ಗೌಡ್ರೆ ಸ್ವಲ್ಪ ಕೆಲ್ಸಕ್ಕೆ ಗೌಡ್ರೆ ಬಂದಿದ್ನಿ. ಏನ್ ಕೆಲ್ಸ ಅಂತದ ನಮ್ ತಕ ಏನ್ ಗೌಡ್ರೆ ಹಂಗ ಸ್ವಲ್ಪ ತಾಯಿಗೆ ಆರಾಮಿದ್ದಲ್ಲ ಹುಷಾರಿದ್ದಲ್ಲ ಕುಂತ್ಗ ಕುಂಸಕ್ ಬರಲ್ಲ ಏ ಕುಂದ್ರು ಮನೆ ಮಗಪ್ಪ ನೀನ ನೀ ಕ್ಯಾ ಕುಂದ್ರ ಮೇಲೆ ಕುಂತ್ಗ ನಿಮ್ ಲೆವೆಲ್ ಏನೋ ನಮ್ ಲೆವೆಲ್ ಏ ಲೆವೆಲ್ ಏನಲ್ಲ ಕುಂತ್ಗ ಮರ ಮ್ಯಾಲ ಕುಂದ್ರ ಮನಿ ಮಗ ಇದ್ದಂಗ ನೀನು ಕುಂತ್ಗ ಬಾ ಕುಂತ್ಗ ಕುಂತ್ಗ ಮರ ನೀನು ಯಾವತ್ತೇ ಮಾಡ್ತ ನಾನು ಮಾಡ್ತ ಕುಂತ್ಗ 3 ದಿನ ಅಂತಾನೆ ಕರ್ಕೊಂಡು 3 ದಿನ ಮಟ್ಟ ಏನ್ ಮಾಡಿದಿಲ್ಲ ಇಲ್ದಾನೆ ಹೊಲ್ದಾಗ ನೀರ್ ಪಾರ ಅಂತೆಲ್ಲ ನೋಡಿ ಏ ನೀರ್ ಇರ್ತಾವಲ್ಲ ಮನೆ ಹಿರಿಯರ್ ಇದ್ರ ಮನೆ ಹಿರಿಯರ ಮನೆ ನಕ್ಕಂತದ್ರ ಮನಿ ತಂದ್ ಚಲೋ ಇರ್ತಾವ ಮಂಜು ನಿಮ್ಮ ಹೇಳಿದ ದಣಿಗಳಂತ ದಣಿ ಇಲ್ಲ ಬೆಂಗಳೂರು ಬಾಳ್ತೈತೆ ಇಲ್ಲ ಬೆಂಗಳೂರು ಬಂದ್ರೆ ಇಲ್ಲ ಮೊನ್ನೆ ನಾನೊಂದ್ ವಾರ ಬೆಂಗಳೂರು ಬಾ ನಿನ್ ರಾತ್ರಿ ಬಂದರು ಅದೇನ ಕಾರ್ ತರಕ್ ಹೋಗಿ ದಣಿ ಬರ್ತಾನಂತ ಮನೆ ಕಾರ್ ತರಕ್ ಹೋಗಿದ್ಯಾ ಬರ್ತಾರ ನಾಳೆ ಯಾರ್ದ ಬರ್ತಾ ಏನಾರ ಕುಲಿಯಕ್ ತಗೊಂಬಲ್ಲ ಬಂದ್ ಬಾಳತ್ತಾಗೈತೆ ಹೇಳ್ಬೇಕಲ್ಲ ಅಂದ್ರೆ ಎಷ್ಟು ರಾತ್ರಿ ಬಂದ್ ಕೆಲ್ಸ ಗೊತ್ತಾಗಲ್ಲ ಸಣ್ಣ ಇದ್ರೆ ದಣಿ ತನ್ನೆ ತಗೊಳ್ಳಿ ಯಾವಾಗ ಅರ್ಥ ಆಗ್ತಿಲ್ಲ ತಗ ಎಷ್ಟ್ ಬೇಕು ರೊಕ್ಕ ಒಂದು 20,000 ಬೇಕು ಕೊಡ್ರಿ ಅಷ್ಟೆಲ್ಲೋ ಬರ್ಮಣ ಮೊನ್ನೆ ಯಾರ ನಮ್ಮಡು ರೊಕ್ಕ ಕಳಿಸಿಲ್ಲ ಗಂಗಾಯ್ತಿದ್ದ ಕಳಿಸಿದ ತಕ್ಷಣ ಬೇಕಾರ ಆಮೇಲೆ ನಮ್ಮ ಮನೆ ಇರ್ತಾರ ನಮ್ಮ ಹುಡುಗ ಬೇಕಾರ ಎಷ್ಟ್ ಬೇಕೀಗ ಒಂದು 10,000 ಕೊಡ್ರಿ ಸ್ವಲ್ಪ 10,000 ತಗೊಂಬಲೆ ಬೆಸ್ಟ್ ಪವನ್ ಮನೆಗ ಹಿರಿಯರ ಕಣ್ತಿರ್ಬೇಕು ಏನ ಅಲ್ಲಿ ಕೊಡ ಬೆಸ್ಟ್ ತೋರ್ಸ ಲೆಕ್ಕ ಇಂಪಾರ್ಟೆಂಟ್ ಅಲ್ಲ ತಮ್ಮ ಈ ಕಾಲಕ್ಕ ಆತ್ಮವಿಶ್ವಾಸ ಇರಲ್ಲ ಆಮೇಲೆ ನಂಬಿಕೆ ಐತೆ ಹೋಗಲ್ಲ ಇನ್ನೊಂದ್ 1,000 ತಿನ್ಲ ಪಾಪ ಅಂತನಲ್ಲ ಅವನು ಮೊದ್ಲು ನೀವು ಬರ್ತೀರ ಮುಂಚೆ ನಮ್ಮ ಕೆಲಸ ಮಾಡ್ತದ ಬಂದ್ರೆ ಆಲ್ ಕಡೆ ಗೋರ್ ಅಂತ ಹೇಳಿದ್ನಲ್ಲ ಎಷ್ಟಪ್ಪ ಮಧ್ಯಮ ಹೋಗಪ್ಪ ಆಮೇಲೆ ಹೊಲ್ದ ಕಡೆಗೆ ಬರ್ರಿ ಬರ್ಮಣ್ಕಂಡಿಲ್ಲ ಬಾ ಹಿಡ್ಕಡೆ ಅದೇ ನಮಸ್ಕಾರ ಮನೆ ಹಾಳಾಗೋಲು ಆಗ ಏನ್ ನಮ್ಗೆ ಟ್ರಕ್ ಕೊಟ್ಟು ನಿಂಗೆ ಮಾಡಿದ ಹಂಗಲ್ಲ ಕೊಡಿ ಸ್ವಲ್ಪ ಅಲ್ಲಿ ಕೆಲಸ ಇತ್ತು ಹಂಗೆ ದವಾಖಾನೆ ತೋರಿಸಿ ಬೆಂಗಳೂರಿಗೆ ಹೇಳಿ ಹೋಗ್ಬೇಕಲ್ಲೇ ಏನ ಕಷ್ಟ ಇರಲ್ ತಕ್ಕ ಮಂದ್ಯಕ್ಕೆ ಹೋದ್ರೆ ಮನೆ ಬೀಗ ಹಾಕಿಂದ್ರಿ ಹೊರಗೆ ಬೀಗಕ್ಕಿಂದ ಒಳಗಿದ್ರಿ ಏನ ರಾತ್ರಿ ಮಂದ್ಯಕ್ಕೆ ಬರ ಫಸ್ಟ್ ನೀನು ಹಂಗೆಲ್ಲ ಚೀರ್ಕೊಂಬಿಡ್ತೀರಿ ಮ್ಯಾಲೆ ನಾಳೆ ಬಾ ಮತ್ತೆ ಕೈ ರಾತ್ರಿ ಒಂದು ಒದ್ದಾಕಂಬಲ್ಲ ಮಂದ್ಯಕ್ಕೆ ಬರ್ಲಕ್ರ ಬರ್ಮೇನೆ ಹೇಳ್ಕೊಂಬರ್ಲಿ ಹೋಗಿ ಹೇಳಿದ್ನಲ್ರಿ ಗೌಡ್ರ ಅವತ್ತು ಆಮೇಲೆ ಮಾತಾಡ ಬರೋದು ಹೋಗಿ ಹೇಳ್ಕೊಂಬರ್ಲಿ ಫಸ್ಟ್ ಆಯ್ತು ದಣಿ ನಿಂದಪ್ಪ ಅವತ್ತು ರೊಕ್ಕ ಕೊಟ್ಟು ಹೇಳಿದ್ವಿ ಲೆಕ್ಕ ಬರ್ದಕ್ಕೆ ಬಟ್ ಕೊಟ್ಟು ಮಾಡ್ತಾರೆ ಏ ಬರ್ಮಾ ಏನ್ಲಿ ಅಪ್ಪ ನಿಂದ ಅವತ್ತು ಹೇಳಿದ್ರ ನೀನು ಬಂದು ಮಾತಾಡ್ಬಿಡಪ್ಪ ಅಂತ ಹೇಳಿ ಗೌಡ್ರಿಗೆ ಹೇಳಿದ್ನಲ್ಲ ಲೇಪ್ಪ ನಿಮ್ಮ ಎದುರಿಗೆ ಹೇಳಿ ನಾನು ಗೌಡ್ರಿಗೆ ಇವತ್ತು ಗೌಡ ಎಣ್ಣೆ ಇವತ್ತು ಗೌಡ ಭಾಳ ರಾಂಗ್ ಆಗ್ಯಾರ ಗೌಡ್ರೆ ಗೌಡ್ರೆ ಬಂದ್ ನೋಡ್ರಿ ಗೌಡ್ರೆ ಆಮೇಲೆ ಕುಡ್ದ್ಬಿಟ್ಟ ನೋಡ್ರಿ ಗೌಡ್ರೆ ಅದಿರಲ್ಲ ನಿಮ್ಮ ಗಂಡು ಮಕ್ಕಳು ಮುಟ್ಕೊಡ್ತಿಲ್ಲ ಗೌಡ್ರೆ ಗೌಡ್ರೆ ಆಗ್ಲು ಬಿಡ್ರಿ ಬಿಡ್ರಿ ಗೌಡ್ರ ಅಲ್ರಿ ಗೌಡ್ರ ಅದ್ ಬ್ರಾಂಡ್ ಅಂಗಡಿ ಕುಂತಾನ್ರಿ ಕುಡ್ಕಂತ ಮಗ ಇಂತದನ್ರಿ ಏನ್ ಹೇಳಿದ್ರಿ ಗೌಡ್ರಿಗೆ ಗೌಡ್ಗಳೇ ಗೌಡ್ರ ಮುಂದೆ ಹೆಂಗ್ ಮಾತಾಡೋದ ಏನ್ ಮಾಡಿದ್ರು ಎಷ್ಟನೇ ಕ್ಲಾಸ್ ಓದ್ತೀರಿ 5ನೇ ಕ್ಲಾಸ್ ಬುದ್ಧಿ ಹಾಕ್ಬರಲ್ಲ ನಿಮ್ಮ ಅಪ್ಪಗ ನೀರ್ ಹಾಕ್ರಲ್ಲ ಅವನ್ಮೇಲೆ ನೀರ್ ಹಾಕ್ರಿ ಬರ್ರಿ ಮ್ಯಾ ಬರ್ರಿ ಮ್ಯಾ ಬಾ ಇಲ್ಲಿ ಮುದಿಯ ಈ ಕಡೆ ಕುಂತೀವಿ ಬ್ಯಾಡ್ ಬಿಡ್ರಿ ಬಡಿಬೇಡ್ರಿ ಅಲ್ಲಿ ಕುಂತ್ಕೊಂಬದಿ ಮುಖ ನೋಡಿದ್ರಿ ಗೊತ್ತಾಗಲ್ಲ ನಿಂಗೆ ಒಂದ್ ಮುಖ ಏನು ಏನ್ ಮಾಡ್ತೀನಿ ನೀನ್ ನೋಡಿ ಅವ್ನು ಕೂಡ ಕಲಿತ ನಾಳೆ
ಗೊತ್ತಾಗಲ್ಲ ನಿಂಗೆ ಹುಡುಗ್ಯಾನ್ರಿ ನೀವು ಬಿಡ್ಬಿಟ್ಟು ಬಿಡ್ರಿ ಮಗನೇ ನೋಡಿಲ್ಲ ಮುಖ ನೋಡಿಲ್ಲ ಎಲ್ಲಿ ಬಿಡ್ರಿ ಇಟ್ಕೊಂಡ್ರೆ ಸ್ಟೇಷನ್ ಹೇಗೆ ಬಿಡ್ತು ಮಗನೇ ಬಿಡ್ರಿ ಏನು ತಪ್ಪಾಗಿತ್ತು ಇಲ್ಲ ಬಿಡ್ರಿ ಸಾಲ ಯಾರು ತೀರಿಸ್ತಾರೆ ಈಗ ಸಾಲ ನನ್ನ ಮಗ ತೀರ್ಸ್ತಾನ ಬಿಡ್ರಿ ಹೆಂಗ್ ತೀರಿಸ್ತಾನ ಕಟ್ತಾನ ಬಿಡ್ರಿ ಏನು ದೊಡ್ಡ ಸಾಲ ರೀ ಏ ದೊಡ್ಡ ಸಾಲ ಅಂತ ಮುಖ ನೋಡಲ್ಲ ಅಲ್ರಿ ಒಂದ್ ವರ್ಷದಾಗ ನಿಮ್ಮಲ್ಲಿ ಸಾಲ ತೀರ್ಸ್ತಾನ ಬಿಡ್ರಿ ಎಷ್ಟೈತೆ ಅಂತ ತೀರಿಸ್ತೆ ಎಟ್ರಿ ಏಸಣ ಹೇಳ್ದಣ್ಣ ಲೆಕ್ಕದ ಬುಕ್ ತಗೊಂಬಲೆ ಅಲ್ರಿ 10,000 ರೂಪಾಯಿ ಸಂದೇವ್ರಿ ದಣಿ ನಾವು ಹೆಂಗೆ 10,000 ರೂಪಾಯಿ ಅಂತ 20,000 ಹಚ್ಚತ್ ಈಗ ತಂದೆ ಇಲ್ಲ ಎಟ್ಟತ್ತಲ್ಲ ನೀನು ಒಂದ್ ವರ್ಷ ಬಿಟ್ಟು ಬಿಡ್ರಿ ಗೌಡ್ರೆ ಗುರುರಾಜ್ ಇದ್ದಾನೆ ಫಸ್ಟ್ ಲೆಕ್ಕ 50 ವರ್ಷ ಅಂದ್ರಿ ಅದ್ ಬಿಟ್ಬಿಡ ಅದ್ ಬಿಟ್ರೆ ಅಂದ್ರೆ ಮೊನ್ನೆ 10,000 ಅಂದಿದ್ದೆ ದಣಿನೇ ಕಟ್ತಾನ ಬಿಡ್ರಿ 10,000 ಹೋಗಿ ಒಂದು 8 ತಿಂಗಳ ಆದ್ರೆ ನೋಡ ಲೆಕ್ಕ ನೋಡ ನೋಡಿನ್ ಬಿಡ್ರಿ ನನಗೆ ನೋಡಪ್ಪ ಈಗ ಓದ್ತಿಲ್ಲ ಒಳಗ್ ಬರ್ತಲ್ಲ ನೋಡು ಈಗ ನಿಮ್ಮ ಅಪ್ಪ ತೀರಿಸ್ತಾನ ಮನ್ ಸಾಲ ನೀ ತೀರಿಸ್ತಾನ ತೀರ್ಸ್ತಾನ ಬಿಡ್ರಿ ಹೆಂಗ್ ತೀರಿಸ್ತಾನ ತೀರ್ಸ್ತಾನ ಬಿಡ್ರಿ ಹಾ ನಾಳೆ ನೀರು ತೀರ್ಸ್ತಾನ ಬಿಡ್ರಿ ಸಾಲ ಬಿಡ್ಸ್ಕೊಳ್ತಾನೆ ಇಲ್ಲ ಬಿಡ್ರಿ ಅಲ್ದಾನೆ ಮೊದ್ಲ 50,000 ಐತೆ ಅದನ್ನೇ ಹಂಗಿದ್ದೀನಿ ಅದನ್ನೇ ಹೇಳ್ತೀನಿ ಅದ್ ಒದ್ದು ಆದ್ಮೇಲೆ ಇರೋದೊಂದು ಪಾವೆಕ್ರ ಐತೆ ಅದ್ ನನ್ನ ಹೆಸರು ಬರ್ಕಂದ ಅದನ್ನ ಬರ್ತಾರೆ ಏನ್ ಮಾಡ್ತಾರೆ ಬ್ಯಾಡ ಬಿಡ್ದಾನೆ ಬಡವದನ್ ಅಲ್ಲಿ ನಮ್ಮ ಮಗನ ಸಾಲ ಬಿಡಿಸ್ತಾರ ಸಾಲ ಕುಡ್ಸಿಲ್ರಿ ದಣಿ ನಾ ಮಗನೇ ಬಿಟ್ಟಾನ್ರಿ ತೊಯ್ಡು ಮಾಡಕ್ ಹೋಗ್ತಾನ ಅಲ್ಲ ನೀ ಬಿಟ್ಟೆ ಅಲ್ಲ ಹಾ ಅದಲ್ಲೇ ಏನ್ರಿ ಅವನ ನೀ ಕಳಿಸಿ ಅಂತಾನಲ್ಲ ಅಲ್ಲೋ ಬರ್ಮಣ್ಣ ಆ ಹುಡುಗನ ಮಕ್ಕ ನೋಡು ಬಸ್ ಆ ಸಣ್ಣ ಹುಡುಗನ್ನ ದೊಡ್ಡ ಮಾಡ್ಕೊಂಡು ಹೋಯ್ತಂತಾನ ನೋಡಿನಪ್ಪ ನಮ್ ತಿಪ್ಪಲ ಏನ್ ಏ ಏನ್ ತಿಪ್ಲು ನೀನು ಆಮೇಲೆ ಮತ್ತೆ ಹಂಗಾದ್ರೆ ಮಾತಾಡಂಗ ಅದೇ ನನ್ನ ಎದುರಿಗೆ ಗೌಡ್ರೆ ನಮಗೆ ಗೊತ್ತರಿ ಗೌಡ್ರೆ ಕಷ್ಟ ಹೆಂಗ್ ಐತಂದ್ರಿ ಏನಾಗ್ಬೇಕು ಅನ್ಕೊಂಡಿಲ್ಲ ಸುಳಮ ನೀನ್ ಓದ್ಸಾಗಲ್ಲ ಈಗ ಬಾ ನಂತ ಬಾ ನಾವೇ ಓದಿಸ್ತಾರೆ ನೀನ್ ಡಾಕ್ಟರ್ ಆಗಲಿ ಏ ತಮ್ಮ ಏನಾಗೈತ್ ನೋಡು ಅವನ್ನ ಬಿಟ್ಟು ಬಿಡು ಅವನ ಓದಿಸಿದೆ ಸರಿ ನಿಮ್ಮ ತಮ್ಮ ನೀನ್ ಆದ ನೀ ಕೆಲ್ಸಕ್ಕಲ್ಲ ಮದ್ದೆ ಹಾಕೊಂಬರಿಲ್ಲ ಆಯ್ತು ಏನಾಗಿಲ್ಲ ನೀನ್ ಹೆಂಗ ಆಸೆ ಮಕ್ಕಂದ್ರೆ ಹಿಂಗ ತಗೊಂಬರ್ಲಿ ಆಯ್ತು ಬಿಟ್ಟಂಗಲ್ಲ ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬಿಡಪ್ಪ ಗೌಡ್ರ ಮನ್ಯಾಗ ನೀರ್ ರಸ್ ಬಿಡ್ತಂತ ಹಾ ಬೋರ್ ಇಟ್ಟು ನಾವು ಮತ್ತೆ ನೀರ್ ಗೌಡ್ರ ಮನ್ಯಾಗ ಗೌಡ್ರ ಮನೆ ತೆಂಗಿನಕಾಯಿ ಸುಲಿಗೆ ಅದಾವ ಅದನ್ನ ಎಂಡಿ ಕಸ್ಬೇಡ ಕೃಷ್ಣ ಬಿಡಿಸಲೆ ಇವನ್ ಹಚ್ಚಲೆ ಅಂದ್ರೆ ಶುದ್ಧ ಹಾಕಣ ಅದಂದಷ್ಟು ಜವಾಬ್ದಾರಿ ಬಿಡಲೆ ಮತ್ತೆ ಕರ ಮಾಡಿಬಿಟ್ಟ ನಾನು 10 ಮಂದಿ ಆಗಲಿ ಮತ್ತೆ ಕುಡಿಯಾಕ ಬಿಡಕ್ಕಲ್ಲ ಅಂತ ಹೇಳಿ ಮತ್ತೆ ನೋಡ್ಕೇರಿ ಬರ್ಮಣ್ಣ ಮುದಿಯಾ ನಿನ್ನ ನೀನ್ ಸಾಲಿಗೆ ಹೋಗಲೆ ನನ್ನ ಹೆಸರು ಹೋಗಲೆ ಮಾಸ್ತರ್ ಅವತಾರ ಆದ್ರಟ ಸಾಲ ಕೊಟ್ಟತ್ತೇನೋ ಅವ್ರ ಮಕ್ಕಳು ಏರು ಕಳಿಸ್ತಾರಂತ ನಂಗೆ ಕೆಲ್ಸ ಕೊಟ್ಕೊಂಡ್ಬಿಡಕ್ ನೀವೇ ಇದ್ ಮಾಡ್ರಿ ಅಣ್ಣ ಅವ್ ಹುಡ್ರಿಗೆ ಆ ಕನಸುಗಳು ಇರ್ತಾವ ಯಾವ ತಂದೆ ತಾಯಿ ಆದ್ರಟ ಕುಡಿಯೋದ್ ಬಿಡ್ಬೇಕು ಮಕ್ಕಳನ್ನ ಸಾಲಿಗೋಸ್ಕರ ಕಳಿಸ್ಬೇಕು ಸಾಲ ಮಾಡಿವ ಅಂತೇಳಿ ಹೋಗಿ ಅವ್ನ ಕೆಲ್ಸ ದುಃಖದಲ್ಲ ಹುಡ್ರನ ಎಲ್ಲನಿಗೆ ಆಟ ನೋಡ್ರಿ ಹೇಳೋದು